So welcome back to physics online class. So I have been discussing about that specific heat at constant pressure as well as constant volume. We got that expression Cp minus of Cv which is equal to R. Now in today's session, so we'll have a talk about that specific heat capacity in terms of universal gas constant. Howdo? Universal gas constant in a symbolical representation enu. So R we can consider. So ideal gas equation in the PV is equal to nRT we got that. Howdo? ಇಲ್ಲಿ R ಅಂದ್ರೆ ಏನು universal gas constant. Now I can express that specific heat capacity in terms of universal gas constant. So ಇವಾಗ ಯಾವುದೇ ಒಂದು ಗ್ಯಾಸ್ ಮಾಲಿಕ್ಯೂಲ್ಗೆ ನಾನು ಹೀಟನ್ನ ಪ್ರೊವೈಡ್ ಮಾಡಿದ ತಕ್ಷಣ ಏನಾಗುತ್ತೆ, ವೆನ್ ಎವರ್ ದಟ್ ಹೀಟ್ ಈಸ್ ಸಪ್ಲೈ ಟು ದಟ್ ಆಫ್ ಗ್ಯಾಸಿಯಸ್ ಮಾಲಿಕ್ಯೂಲ್ ಇಟ್ಸ್ ಇಂಟರ್ನಲ್ ಎನರ್ಜಿ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಹಿಯರ್. ಗ್ಯಾಸಿಗೆ ನಾನು ಹೀಟ್ ಕೊಟ್ಟ ತಕ್ಷಣ ಆ ಗ್ಯಾಸಿನ ಇಂಟರ್ನಲ್ ಎನರ್ಜಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆಸ್ ಎ ರಿಸಲ್ಟ್ ಆಫ್ ಇನ್ಕ್ರೀಸ್ ಇನ್ ಇಂಟರ್ನಲ್ ಎನರ್ಜಿ, ಅಲ್ಲಿ ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆದಾಗ ಗ್ಯಾಸಿನ ಟೆಂಪರೇಚರ್ ಏನಾಗುತ್ತೆ, ರೈಸ್ ಆಗ್ತಾ ಹೋಗುತ್ತೆ. ಹೌದಾ? ಸೊ ಇಫ್ ದಟ್ ಟೆಂಪರೇಚರ್ ಆಫ್ ದ ಗ್ಯಾಸ್ ಈಸ್ ಇನ್ಕ್ರೀಸಸ್ ಮೀನ್ಸ್ ವಾಟ್ ಅಬೌಟ್ that kinetic energy we can consider. ಆ ಗ್ಯಾಸಿನ ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಆ ಗ್ಯಾಸಿನ ಕೈನೆಟಿಕ್ ಎನರ್ಜಿ ಏನಾಗಿರುತ್ತೆ, ಕೈನೆಟಿಕ್ ಎನರ್ಜಿ ಅಂದ್ರೆ ಚಲನ ಶಕ್ತಿ ಅಂತ ಕರಿತೀವಿ. ಸೊ ಹೌ ಟು ಎಕ್ಸ್ಪ್ರೆಸ್ ದಟ್ ಕೈನೆಟಿಕ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಗ್ಯಾಸ್ ಕಾನ್ಸ್ಟೆಂಟ್. ದಟ್ ಕೈನೆಟಿಕ್ ಎನರ್ಜಿ is equal to half of R into T. Remember this formula. So we'll derive this formula in next chapter. ಹೌದಾ? ನೆಕ್ಸ್ಟ್ ಚಾಪ್ಟರ್ ನಲ್ಲಿ ಫಾರ್ಮುಲಾನ ಡಿರೈವ್ ಮಾಡ್ತೀವಿ. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಂತೀನಿ ಫಾರ್ ಟೈಮ್ ಬಿಂಗ್. ಸೊ ಕೈನೆಟಿಕ್ ಎನರ್ಜಿ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್. ಸೊ ಕೈನೆಟಿಕ್ ಎನರ್ಜಿ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್ ಫಾರ್ಮುಲಾ ಏನು, ಕೈನೆಟಿಕ್ ಎನರ್ಜಿ ವಿಚ್ ಈಸ್ ಈಕ್ವಲ್ ಟು ಹಾಫ್ ಆಫ್ R into T, ವೇರ್ R represents that gas constant here. R ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, ಗ್ಯಾಸ್ ಕಾನ್ಸ್ಟೆಂಟ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಲುಕ್ at here. We can write that specific heat capacity in terms of universal gas constant, universal gas constant, right? ಹೌದಾ? ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿನ ಸೊ ಯಾವ ಫಾರ್ಮ್ನಲ್ಲಿ ಬರಿತೀನಿ ನಾನು, ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಫಾರ್ಮ್ನಲ್ಲಿ ಬರೆದಾಗ ಸೊ ಯಾವ ಇಕ್ವೇಶನ್ಸ್ಗಳು ಬರ್ತವೆ. ಸೊ ಫಸ್ಟ್ ಐ ಕ್ಯಾನ್ ಕನ್ಸಿಡರ್ ದಟ್ ಕೈನೆಟಿಕ್ ಎನರ್ಜಿ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್ ಪರ್ ಡಿಗ್ರಿ ಆಫ್ ಫ್ರೀಡಮ್. ಇಲ್ಲ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತಿದ್ದೀನಿ, ಏನಲ್ಲಿ, ಪರ್ ಡಿಗ್ರಿ ಆಫ್ ಫ್ರೀಡಮ್. ಏನಿದು ಡಿಗ್ರಿ ಆಫ್ ಫ್ರೀಡಮ್ ಅಂದ್ರೆ, ಫಾರ್ ಎಕ್ಸಾಂಪಲ್ I am having one object here. So treat this is one atom. ಇದನ್ನೇನಂತ ಕನ್ಸಿಡರ್ ಮಾಡಿ, ಒಂದು ಅಟಮ್ ಅಂತ ಕನ್ಸಿಡರ್ ಮಾಡಿ. ಹೌದಾ? ಈ ಅಟಮಿನ ಪೊಸಿಷನ್ ಹೇಳಬೇಕಂದಾಗ ನನಗೆ ಎಷ್ಟು ಕೋಆರ್ಡಿನೇಟ್ ಆಕ್ಸಿಸ್ ಗಳ ಅವಶ್ಯಕತೆ ಇದೆ. ಲುಕ್ at here. I want to specify that position of this object. ನನ್ನ ಹತ್ರ ಒಂದು ಅಟಮ್ ಇದೆ. ಹೌದಾ? ಈ ಅಟಮಿನ ಪೊಸಿಷನ್ ಹೇಳಬೇಕು ನಾನು. ಈ ಅಟಮಿನ ಪೊಸಿಷನ್ ಹೇಳಬೇಕಂದಾಗ ನನಗೆ ಎಷ್ಟು ಕೋಆರ್ಡಿನೇಟ್ ಆಕ್ಸಿಸ್ ನ ಅವಶ್ಯಕತೆ ಇದೆ, ಎಕ್ಸ್ ಆಕ್ಸಿಸ್ ನ ಅವಶ್ಯಕತೆ ಇದೆ, ವೈ ಆಕ್ಸಿಸ್ ನ ಅವಶ್ಯಕತೆ ಮತ್ತು ಝೆಡ್ ಆಕ್ಸಿಸ್. ಲುಕ್ at here. This atom is in space. ಈ ಅಟಮ್ ಏನಿದೆ ಸ್ಪೇಸ್ ನಲ್ಲಿ ಇದೆ ಅಂತ ಅನ್ಕೋರಿ. ಈ ಅಟಮಿನ ಪೊಸಿಷನ್ ಹೇಳಬೇಕಾದಾಗ ನನಗೆ ಎಷ್ಟು ಡಿಗ್ರಿ ಆಫ್ ಫ್ರೀಡಮ್ ಗಳು ಬೇಕು. ಡಿಗ್ರಿ ಆಫ್ ಫ್ರೀಡಮ್ ಮೀನ್ಸ್ ಕೋಆರ್ಡಿನೇಟ್ ಆಕ್ಸಿಸ್. ಎಷ್ಟು ಕೋಆರ್ಡಿನೇಟ್ ಆಕ್ಸಿಸ್ ಗಳು ಬೇಕಾಗ್ತವೆ, ಎಕ್ಸ್ ಆಕ್ಸಿಸ್ ಬೇಕು, ವೈ ಆಕ್ಸಿಸ್ ಬೇಕು ಮತ್ತು ಝೆಡ್ ಆಕ್ಸಿಸ್ ಬೇಕು. ಹೌದಾ? ಹಂಗಂದ್ರೆ ಒಂದು ಅಟಮಿನ ಪೊಸಿಷನ್ ಹೇಳಬೇಕಂದಾಗ ನನಗೆ 3 ಡಿಗ್ರಿ ಆಫ್ ಫ್ರೀಡಮ್ಗಳು ಬೇಕು. ಅದೇ ತರ 2 ಅಟಮ್ ಇದ್ದಾಗ, ಅದೇ ತರ 3 ಅಟಮ್ಸ್ಗಳಿದ್ದಾಗ ಎಷ್ಟು ಡಿಗ್ರಿ ಆಫ್ ಫ್ರೀಡಮ್ಗಳು ಬೇಕನ್ನೋದನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಫಸ್ಟ್ ವಿ ಕ್ಯಾನ್ ಕನ್ಸಿಡರ್ ದಟ್ ಜನರಲೈಸ್ ಫಾರ್ಮುಲಾ ಕೈನೆಟಿಕ್ ಎನರ್ಜಿ, KE ಅಂದ್ರೇನಿಲ್ಲಿ ಕೈನೆಟಿಕ್ ಎನರ್ಜಿ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್ per degree of freedom is degree of freedom. ಹೌದಾ? ಸೊ ಡಿಗ್ರಿ ಆಫ್ ಫ್ರೀಡಮ್ ಅಂದ್ರೆ ಇಲ್ಲಿ ಮೀನಿಂಗ್ ಏನಿಲ್ಲಿ, ಡಿಗ್ರಿ ಆಫ್ ಫ್ರೀಡಮ್ ಅಂದ್ರೆ ಒಂದು ಅಟಮಿನ ಪೊಸಿಷನ್ ಹೇಳಬೇಕಾದಾಗ ನಾನು ಕೋಆರ್ಡಿನೇಟ್ ಆಕ್ಸಿಸ್, ಎಷ್ಟು ಕೋಆರ್ಡಿನೇಟ್ ಆಕ್ಸಿಸ್ ಗಳನ್ನ ಯೂಸ್ ಮಾಡ್ತೀನಿ ಅದನ್ನ ನಾನು ಡಿಗ್ರಿ ಆಫ್ ಫ್ರೀಡಮ್ ಅಂತ ಕರಿತೀನಿ. ಅದನ್ನ ಡೆಫಿನಿಷನ್ ಒಳಗೆ ಏನಂತ ಹೇಳ್ಬೋದು, ದ ನಂಬರ್ ಆಫ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ವಿಚ್ ಕ್ಯಾನ್ ಯೂಸ್ ಟು ಡಿಸ್ಕ್ರೈಬ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ಹೌದಾ? ಒಂದು ಆಬ್ಜೆಕ್ಟಿನ ಪೊಸಿಷನ್ ಹೇಳಬೇಕಾದಾಗ ಎಷ್ಟು ಕೋಆರ್ಡಿನೇಟ್ ಗಳನ್ನ ನಾನು ಯೂಸ್ ಮಾಡ್ತೀನಿ ಅದನ್ನ ನಾನು ಡಿಗ್ರಿ ಆಫ್ ಫ್ರೀಡಮ್ ಅಂತ ಕರಿತೀನಿ. ಹೌದು? ಈ ಡಿಗ್ರಿ ಆಫ್ ಫ್ರೀಡಮಿನ ಫಾರ್ಮುಲಾ ಏನು? ಸೊ ಇನ್ ಟರ್ಮ್ಸ್ ಆಫ್ ಗ್ಯಾಸ್ ಕಾನ್ಸ್ಟೆಂಟ್, kinetic energy which is equal to half of R into T, or R into dt also we can consider.
ಇದು ಡೈರೆಕ್ಟ್ ಫಾರ್ಮುಲಾ. ಹೌದಾ, ಇಲ್ಲಿ ನಾನು ಒಂದು ವರ್ಡನ್ನು ಯೂಸ್ ಮಾಡಿದೆ, ಡಿಗ್ರಿ ಆಫ್ ಫ್ರೀಡಮ್ ಅಂತ. ಇವಾಗ ನಾನು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಡಿಗ್ರಿ ಆಫ್ ಫ್ರೀಡಮ್ ಫಾರ್ ದಟ್ ಆಫ್ ಮೋನೋ ಅಟೋಮಿಕ್ ಗ್ಯಾಸ್, ಡೈ ಅಟೋಮಿಕ್ ಗ್ಯಾಸ್ ಆಸ್ ವೆಲ್ ಆಸ್ ಟ್ರೈ ಅಟೋಮಿಕ್ ಗ್ಯಾಸ್. ಹೌದಾ, ಒಂದು ಮೋನೋ ಅಟೋಮಿಕ್ ಗ್ಯಾಸಿಗೆ ಎಷ್ಟು ಡಿಗ್ರಿ ಆಫ್ ಫ್ರೀಡಮ್ಸ್ಗಳು ಬೇಕು, ಅದೇ ತರ ಡೈ ಅಟಮ್ ಅಂದ್ರೆ ಡೈ ಮೀನ್ಸ್ 2 ಅಟಮ್ಸ್ಗಳಿದ್ದಾಗ ಅದಕ್ಕೆ ಎಷ್ಟು ಡಿಗ್ರಿ ಆಫ್ ಫ್ರೀಡಮ್ಗಳು ಬೇಕು, ಮತ್ತೆ 3 ಅಟಮ್ಸ್ ಇದ್ದಾಗ ಎಷ್ಟು ಡಿಗ್ರಿ ಆಫ್ ಫ್ರೀಡಮ್ ಬೇಕಂತ ನೋಡ್ಕೋಬೇಕು. ಸೊ ಫಸ್ಟ್ ಐ ಕ್ಯಾನ್ ಕನ್ಸಿಡರ್ ದಟ್ ಫಾರ್ ಮೋನೋ ಅಟೋಮಿಕ್ ಗ್ಯಾಸ್. ಮೊದಲು ಯಾವ್ದು ಕನ್ಸಿಡರ್ ಮಾಡ್ತೀನಿ, ಫಾರ್ ಮೋನೋ ಅಟೋಮಿಕ್. ಮೋನೋ ಅಂದ್ರೆ ಏನಿಲ್ಲಿ, ಮೋನೋ ಮೀನ್ಸ್ ಸಿಂಗಲ್. ಒಂದು ಸಿಂಗಲ್ ಅಟಮ್ ಇದೆ, ಆ ಸಿಂಗಲ್ ಅಟಮಿನ ಪೊಸಿಷನ್ ಹೇಳ್ಬೇಕು ನಾನು. ಆ ಸಿಂಗಲ್ ಅಟಮಿನ ಪೊಸಿಷನ್ ಹೇಳಬೇಕಾದಾಗ ನನಗೆ ಎಷ್ಟು ಡಿಗ್ರಿ ಆಫ್ ಫ್ರೀಡಮ್ ಬೇಕು. ಸೊ ಆಲ್ರೆಡಿ ಐ ಗಿವನ್ ಒನ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಒನ್ ಸಿಂಗಲ್ ಅಟಮ್. ಹೌದಾ, ಈ ಸಿಂಗಲ್ ಅಟಮಿನ ಪೊಸಿಷನ್ ಹೇಳಬೇಕಂದ್ರೆ ಎಕ್ಸ್ ಆಕ್ಸಿಸ್ ಬೇಕು, ವೈ ಆಕ್ಸಿಸ್ ಬೇಕು ಮತ್ತು ಝೆಡ್ ಆಕ್ಸಿಸ್ ಬೇಕು. ದೆನ್ ಹೌ ಮೆನಿ ಕೋಆರ್ಡಿನೇಟ್ ಆಕ್ಸಿಸ್ ಆರ್ ರಿಕ್ವೈರ್ಡ್ ನೌ? ಸೊ ಹಿಯರ್ 3 ಕೋಆರ್ಡಿನೇಟ್ ಆಕ್ಸಿಸ್ ಮೀನ್ಸ್ 3 ಡಿಗ್ರಿ ಆಫ್ ಫ್ರೀಡಮ್ಸ್ ಆರ್ ರಿಕ್ವೈರ್ಡ್ ಟು ಸ್ಪೆಸಿಫೈ ದ ಪೊಸಿಷನ್ ಆಫ್ ಮೋನೋ ಅಟೋಮಿಕ್ ಗ್ಯಾಸ್. ಒಂದು ಅಟಮಿನ ಪೊಸಿಷನ್ ಹೇಳಬೇಕಾದಾಗ ನನಗೆ ಎಷ್ಟು ಕೋಆರ್ಡಿನೇಟ್ಸ್ಗಳು ಬೇಕು, 3 ಕೋಆರ್ಡಿನೇಟ್ಸ್ಗಳು ಬೇಕು. ಸೊ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಆಫ್ monoatomic gas, for monoatomic gas how many degree of freedoms are required? 3 degree of freedoms are required. Note ಇಲ್ಲಿ for monoatomic gas has ಎಷ್ಟು ಡಿಗ್ರಿ ಆಫ್ ಫ್ರೀಡಮ್ ಹೇಳಿದ್ದೇವೆ ಇಲ್ಲಿ, has 3 degree of freedom. 3 degree of freedom. ಹೌದಾ, ಅದರ ಅರ್ಥ ಏನು? ಸೊ ಮೋನೋಟಮಿಕ್ ಗ್ಯಾಸಿನ ಪೊಸಿಷನ್ ಹೇಳಬೇಕಾದಾಗ ನನಗೆ 3 ಕೋಆರ್ಡಿನೇಟ್ಸ್ಗಳು ಬೇಕಾಯ್ತು. ಹೌದಾ, ದೆನ್ ಇಂಟರ್ನಲ್ ಎನರ್ಜಿ ಐ ಕ್ಯಾನ್ ಕನ್ಸಿಡರ್. ದೆನ್ ಸೊ ಫ್ರಮ್ ದಟ್ ಫಸ್ಟ್ ದೆನ್ ಇಂಟರ್ನಲ್ ಎನರ್ಜಿ ಆಫ್ ದ ಗ್ಯಾಸ್ ಅಟ್ ಕಾನ್ಸ್ಟಂಟ್ ವಾಲ್ಯೂಮ್. ಸೊ ಇಲ್ಲಿ ವಾಲ್ಯೂಮ್ ಕಾನ್ಸ್ಟಂಟ್ ಇದ್ದಾಗ ಆ ಗ್ಯಾಸಿನ ಇಂಟರ್ನಲ್ ಎನರ್ಜಿ ಏನಾಗಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ. ಹೌದಾ, ಅಗೇನ್ ಐ ವಿಲ್ ಯೂಸ್ ದಟ್ ಥರ್ಮೋಡೈನಮಿಕ್ಸ್ ಫಸ್ಟ್ ಲಾ. ಲುಕ್ ಆಟ್ ಹಿಯರ್, ಡಿ ಕ್ಯೂ ವಿಚ್ ಈಸ್ ಈಕ್ವಲ್ ಟು ಡಿ ಯು ಪ್ಲಸ್ ಆಫ್ ಪಿ ಇಂಟು ಡಿ ಬಿ. ಇಲ್ಲಿ ವಾಲ್ಯೂಮ್ ಕಾನ್ಸ್ಟಂಟ್ ಇದೆ, ಈ ಎಂಟರ್ ಟರ್ಮ್ ಕ್ಯಾನ್ಸಲ್ ಆಯ್ತು ಇಲ್ಲಿ. ಸೊ ಏನಾಯ್ತು ಇಲ್ಲಿ, ಡಿ ಕ್ಯೂ ಈಸ್ ಈಕ್ವಲ್ ಟು ಡಿ ಯು. ಹೌದಾ, ಸೊ ಹೀಟ್ ಕೊಡ್ತಕ್ಕಂತಿರೋದು ಯಾವುದಕ್ಕೆ ಯೂಸ್ ಆಗ್ತಿದೆ, ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆಗೋದಕ್ಕೆ ಯೂಸ್ ಆಗ್ತಿದೆ. ಹೌದಾ, ಸೊ ಡಿ ಯು ವಿಚ್ ಈಸ್ ಈಕ್ವಲ್ ಟು ಡಿ ಕ್ಯೂ ವಿ ಕ್ಯಾನ್ ಕನ್ಸಿಡರ್. ಏನಂತ ಕನ್ಸಿಡರ್ ಮಾಡ್ತೀನಿ ಇಲ್ಲಿ, ಡಿ ಯು ವಿಚ್ ಈಸ್ ಈಕ್ವಲ್ ಟು ಡಿ ಕ್ಯೂ ವಿ ಕ್ಯಾನ್ ಕನ್ಸಿಡರ್. ಸೊ ಕೈನೆಟಿಕ್ ಎನರ್ಜಿ ಏನಾಯ್ತು ಇಲ್ಲಿ, ಸೊ ಕೈನೆಟಿಕ್ ಎನರ್ಜಿ ಏನಾಯ್ತು ಇಲ್ಲಿ, ಸೊ ಇಲ್ಲಿ ನೋಡ್ರಿ ಎಷ್ಟು ಡಿಗ್ರಿ ಆಫ್ ಫ್ರೀಡಮ್ಗಳು ಬೇಕಿಲ್ಲಿ. ಸೊ ನನಗೆ 3 ಡಿಗ್ರಿ ಆಫ್ ಫ್ರೀಡಮ್ಗಳು ಬೇಕು. ಸೊ ಮೋನೋಟಮಿಕ್ ಗ್ಯಾಸಿಗೆ ಎಷ್ಟು ಬೇಕು, 3 ಡಿಗ್ರಿ ಆಫ್ ಫ್ರೀಡಮ್ಗಳು ಬೇಕು. ಹಾಫ್ ಆಫ್ ಆರ್ ಇಂಟು ಟಿ ಅಥವಾ ಡಿ ಟಿ ಅಂತ ತಗೊಂತೀನಿ. ಹೌದಾ, ಸೊ ಇದೇನಂತಾಯ್ತು, ಇಂಟರ್ನಲ್ ಎನರ್ಜಿ. ಸೊ ಇಂಟರ್ನಲ್ ಎನರ್ಜಿ ಇಸ್ ಈಕ್ವಲ್ ಟು ಡಿ ಕ್ಯೂ. ಎದಕ್ಕೆ ಇಲ್ಲಿ ಈ ತರ ಡಿ ಯು ಇಸ್ ಈಕ್ವಲ್ ಟು ಡಿ ಕ್ಯೂ ಅಂತ ತಗೊಂಡಿದ್ದೀನಿ? ವೈ? ಬಿಕಾಸ್ ವಾಲ್ಯೂಮ್ ಈಸ್ ಕಾನ್ಸ್ಟಂಟ್ ಹಿಯರ್. ವಾಲ್ಯೂಮ್ ಕಾನ್ಸ್ಟಂಟ್ ಇದ್ದಾಗ ಡಿ ಕ್ಯೂ ಇಸ್ ಈಕ್ವಲ್ ಟು ಏನಂತ ಆಗುತ್ತೆ, ಡಿ ಯು ಅಂತ ಆಗುತ್ತೆ. ಹೌದಾ, ಇವಾಗ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ವಾಲ್ಯೂಮ್ ಈಸ್ ಗಿವನ್ ಬೈ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ವಾಲ್ಯೂಮ್ ಈಸ್ ಗಿವನ್ ಬೈ. ಹೌದಾ, ಇದ್ರದ್ದು ಕನೆಕ್ಟಿಂಗ್ ಫಾರ್ಮುಲಾ ಏನಿದೆ, ಸಿ ವಿ ವಿಚ್ ಈಸ್ ಈಕ್ವಲ್ ಟು, ಶಾಲ್ ಐ ಟೇಕ್ ಇಟ್ ಆಸ್ ಡಿ ಕ್ಯೂ ಬೈ ಡಿ ಟಿ ಅಥವಾ ಸೊ ಎಸ್ ಇಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡ್ ಬೈ ಎಮ್ ಇಂಟು ಡಿ ಟಿ. ಸೊ ಮಾಸ್ 1 ಗ್ರಾಮ್ ಅಂತಿದ್ದಾಗ ಸಿ ವಿ ಇಸ್ ಈಕ್ವಲ್ ಟು ಡಿ ಕ್ಯೂ ಬೈ ಡಿ ಟಿ ಅಂತಿದೆ. ಸೊ ಡಿ ಕ್ಯೂ ಯಾವುದಕ್ಕೆ ಈಕ್ವಲ್ ಇದೆ, ಡಿ ಯುಗೆ ಈಕ್ವಲ್ ಇದೆ. ವಾಲ್ಯೂಮ್ ಕಾನ್ಸ್ಟಂಟ್ ಇದ್ದಾಗ ಡಿ ಕ್ಯೂ ಇಸ್ ಈಕ್ವಲ್ ಟು ಡಿ ಯು. ಶಾಲ್ ಐ ರೈಟ್ ಇಟ್ ಆಸ್ ಡಿ ಯು ಬೈ ಡಿ ಟಿ ಹಿಯರ್. ಇದನ್ನ ಇಕ್ವೇಶನ್ 2 ಅಂತೀನಿ, ಇದನ್ನ ಇಕ್ವೇಶನ್ 1 ಅನ್ರಿ. ಹೌದಾ, ಇಲ್ಲಿ ಇಕ್ವೇಶನ್ 2 ನಲ್ಲಿ ಡಿ ಯು ಅಂದಲ್ಲಿ ಏನಂತ ಬರಿಬಹುದು, 3/2 ಆರ್ ಇಂಟು ಡಿ ಟಿ ಅಂತ ಬರಿಬಹುದು. ಲುಕ್ ಆಟ್ ಹಿಯರ್, put equation 2 value, put equation 1 value in equation 2. Put equation 1 value in equation 2. ಹೌದಾ, ಇಕ್ವೇಶನ್ 1 ನಲ್ಲಿ ಏನು ಮಾಡ್ತೀನಿ, ಇಕ್ವೇಶನ್ 2 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸಾರಿ, put equation 1 value in equation 2. ಇಕ್ವೇಶನ್ 1 ವ್ಯಾಲ್ಯೂನ ಇಕ್ವೇಶನ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸಿ ವಿ ಇಸ್ ಈಕ್ವಲ್ ಟು, ಹೌದಾ, ಡಿ ಯು ಅಂತಂದ್ರೆ ಏನಂತ ತಗೋಬೇಕು, 3/2 ಆರ್ ಇಂಟು ಡಿ ಟಿ. 3/2 ಆರ್ ಇಂಟು ಡಿ ಟಿ. ಡಿನಾಮಿನೇಟರ್ನಲ್ಲಿ ಡಿ ಟಿ ಅಂತಿದೆ,
ಡಿ ಟಿ ಅನ್ನೋ ಟರ್ಮ್ ಕ್ಯಾನ್ಸಲ್ ಆಯಿತು. ಇಲ್ಲಿ ನನಗೆ ಯಾವ ಆನ್ಸರ್ ಬಂತು? 3/2 ಇಂಟು ಆರ್. ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ವಾಲ್ಯೂಮ್ ಆನ್ಸರ್ ಬಂತು. ಹೌದಾ? ನಾನು ಇನ್ನೊಂದು ವ್ಯಾಲ್ಯೂ ಕಂಡುಹಿಡಿಬೇಕು, ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ಪ್ರೆಷರ್. ಲುಕ್ ಅಟ್ ಹಿಯರ್. ಸೊ ಅವರ್ ಟೈಟಲ್ ಈಸ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಇನ್ ಟರ್ಮ್ಸ್ ಆಫ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟಂಟ್. ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ವಾಲ್ಯೂಮ್ ಬಂತು. ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ಪ್ರೆಷರ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ನನ್ನ ಫಾರ್ಮುಲಾ ಇದೆ, Cp minus of Cv which is equal to R. In last class we got this equation derive ಮಾಡಿದ್ದೀವಿ. So let me take this is equation 3. ಹೌದಾ? Cp is equal to ಏನಂತ ಬರೀಬಹುದು? Cp minus Cv. ಈ ಕಡೆ ರೈಟ್ ಸೈಡ್ ಹೋದಾಗ ಏನಾಗುತ್ತೆ? ಪ್ಲಸ್ Cv ಅಂತ ಆಗುತ್ತೆ. C into V. I can take this as equation 4. ಇಲ್ಲಿ wherever Cv is there, ಇಲ್ಲಿ equation 4 ನಲ್ಲಿ Cv ಅಂದಲ್ಲಿ ಏನಂತ ಬರೀಬಹುದು? 3/2 into R ಅಂತ ಬರೀಬಹುದು. Put equation 3 value in equation 4. ಹೌದಾ? ಇವಾಗ ಏನಾಗುತ್ತೆ ನೋಡಿ, Cp is equal to R plus of 3/2R. ಹೌದಾ? ಸೊ 2R plus of 3R, 5R/2. I got that Cp value also. ನನಗಿಲ್ಲಿ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ವಾಲ್ಯೂಮ್ ಗೊತ್ತಾಯಿತು, ಅಟ್ ಕಾನ್ಸ್ಟಂಟ್ ಪ್ರೆಷರ್ ಗೊತ್ತಾಯಿತು. ಸ್ಪೆಸಿಫಿಕ್ ಹೀಟ್ ಇನ್ ಟರ್ಮ್ಸ್ ಆಫ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟಂಟ್. ಆರ್ ಅಂದ್ರೆ ಏನಿಲ್ಲಿ? ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟಂಟ್. ಇವಾಗ ನಾನು Cp ಮತ್ತು Cv ರೇಷಿಯೋ ತಗೊಂತೀನಿ. ಲುಕ್ ಆಟ್ ಹಿಯರ್, ಎರಡರದ್ದು ರೇಷಿಯೋ ತಗೊಂತೀನಿ, Cp/Cv. ಹೌದಾ? ಇಟ್ ಇಸ್ ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ಪ್ರೆಷರ್ ಟು ದಟ್ ಆಫ್ ಕಾನ್ಸ್ಟಂಟ್ ವಾಲ್ಯೂಮ್. ಈ ರೇಷಿಯೋಗ ನಾನು ಅಡಿಯಾಬೆಟಿಕ್ ಕಾನ್ಸ್ಟಂಟ್ ಅಂತ ಕರಿತೀನಿ. ಲುಕ್ ಆಟ್ ಹಿಯರ್, ಇಲ್ಲಿ ಗಾಮಾ ಅಂದ್ರೆ ಏನಿಲ್ಲಿ? ಗಾಮಾ ಇಸ್ ಈಕ್ವಲ್ ಟು Cp/Cv. ಸೊ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ಪ್ರೆಷರ್ ಟು ದಟ್ ಆಫ್ ವಾಲ್ಯೂಮ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅಡಿಯಾಬೆಟಿಕ್ ಕಾನ್ಸ್ಟಂಟ್. ಅದನ್ನೇನಂತ ಕನ್ಸಿಡರ್ ಮಾಡ್ತೀನಿ? ಅಡಿಯಾಬೆಟಿಕ್ ಕಾನ್ಸ್ಟಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಲುಕ್ ಆಟ್ ಹಿಯರ್, ಈ ವ್ಯಾಲ್ಯೂ ಏನಾಗುತ್ತೆ ನೋಡ್ರಿ. Cp ಅಂದ್ರೆ ಏನಿಲ್ಲಿ? 5R/2. ಹೌದಾ? Cv ಅಂದ್ರೆ ಏನಿಲ್ಲ? 3R/2. ಸೊ ಇಲ್ಲಿ R ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ ಮತ್ತು 2 ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ. ಸೊ ದಟ್ ಈಸ್ 5/3. ಸೊ ಗಾಮಾ ವ್ಯಾಲ್ಯೂ ಎಷ್ಟು ಬಂತಿಲ್ಲಿ? ಗಾಮಾ ವ್ಯಾಲ್ಯೂ ಈಸ್ 5/3 ಹಿಯರ್. ಲುಕ್ ಆಟ್ ಹಿಯರ್, ಇಲ್ಲಿ ನಾನು ಡಿಗ್ರಿ ಆಫ್ ಫ್ರೀಡಮ್ ಕಾನ್ಸೆಪ್ಟ್ ನ ತಗೊಂತಿದ್ದೀನಿ. ಏನ್ರಿ ಡಿಗ್ರಿ ಆಫ್ ಫ್ರೀಡಮ್ ಅಂದ್ರೆ ಇಲ್ಲಿ? ಸೊ ಒಂದು ಅಟಮಿನ ಪೊಸಿಷನ್ ಹೇಳಬೇಕಾದಾಗ ಎಷ್ಟು ಕೋಆರ್ಡಿನೇಟ್ಸ್ ಗಳ ಅವಶ್ಯಕತೆ ಇದೆ ಅದನ್ನ ನಾನು ಡಿಗ್ರಿ ಆಫ್ ಫ್ರೀಡಮ್ ಅಂತ ಕರಿತೀನಿ. ಇಲ್ಲಿ ಒಂದು ಸಿಂಗಲ್ ಅಟಮಿನ ಪೊಸಿಷನ್ ಹೇಳಬೇಕಾದಾಗ ನನಗೆ 3 ಕೋಆರ್ಡಿನೇಟ್ ಆಕ್ಸಿಸ್ ಗಳು ಬೇಕಾದವು. ಸೊ 3 ಕೋಆರ್ಡಿನೇಟ್ ಆಕ್ಸಿಸ್ ಬೇಕಾಯ್ತು ಅಂದ್ರೆ ಅದರ ಎನರ್ಜಿ ಏನಾಯ್ತು? ಕೈನೆಟಿಕ್ ಎನರ್ಜಿ ಏನಾಯ್ತು ಇಲ್ಲಿ? ಸೊ ಇಂಟರ್ನಲ್ ಎನರ್ಜಿ ವಿಚ್ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ. ಸೊ ಎಷ್ಟು ಡಿಗ್ರಿ ಆಫ್ ಫ್ರೀಡಮ್ ಇದೆ? 3 ಇದಾವೆ. ಸೊ ಪರ್ ಡಿಗ್ರಿ ಆಫ್ ಫ್ರೀಡಮ್ ಗೆ ಎಷ್ಟು ಬೇಕು? 1 ಡಿಗ್ರಿ ಆಫ್ ಫ್ರೀಡಮ್ ಗೆ ಇಷ್ಟು kinetic energy ಇದೆ, half of R into T. So for 1 degree of freedom, what is the kinetic energy? Half of R into T. For 3 degree of freedom, 3 into half of R into dt. ಹೌದಾ? ಕಾನ್ಸ್ಟಂಟ್ ವಾಲ್ಯೂಮ್ ಇದ್ದಾಗ ಏನಾಗುತ್ತೆ? dq is equal to dq. ಹೌದಾ? ಸೊ Cv is equal to dq/dt. ನನಗೆ ಇಲ್ಲಿ ಯಾವ ಆನ್ಸರ್ ಬಂತು? ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ವಾಲ್ಯೂಮ್ ಬಂತು. ಮೇಯರ್ಸ್ ಇಕ್ವೇಶನ್ ಇಂದ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ಪ್ರೆಷರ್ ಬಂತು. ಇಲ್ಲಿ ಗಾಮಾ ಅಂದ್ರೇನು? Cp/Cv ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ? 5/3. ದಿಸ್ ಈಸ್ ಅಬೌಟ್ ದಟ್ ಮೋನೋ ಅಟೋಮಿಕ್ ಗ್ಯಾಸ್. ನೆಕ್ಸ್ಟ್ ವಿ ಕ್ಯಾನ್ ಕನ್ಸಿಡರ್ ದಟ್ ಫಾರ್ ಡೈಅಟೋಮಿಕ್ ಗ್ಯಾಸ್. ಡೈಅಟಮ್ ಅಂತಂದ್ರೆ ಇಲ್ಲಿ 2 ಅಟಮ್ಸ್ ಗಳಿದಾವೆ. ಆ 2 ಅಟಮ್ಸ್ ಗಳಿಗೆ ಎಷ್ಟು ಡಿಗ್ರಿ ಆಫ್ ಫ್ರೀಡಮ್ ಇದಾವೆ? Look at here. For single atom means we can consider as 3 degree of freedom. For diatomic means how many degree? Now we'll look at about that diatomic gas. So for diatomic gas, here. Look at, for diatomic gas, how many degree of freedoms will get present? To have to consider. Treat, this is one atom, this is second atom. So 2 atoms are present. So for these 2 atoms, how many degrees of freedom? For one atom, 3 degrees of freedom. For another atom, 3 degrees of freedom. So totally 6 degrees of freedoms are present now, right? Out of 6 degrees of freedom, for diatomic means there exists a bonding between these 2 atoms. 2 ಅಟಮ್ಗಳ ಮಧ್ಯೆ ಒಂದು ಬಾಂಡ್ ಇದೆ ಅಂತ ಅನ್ಕೋರಿ. ಹೌದಾ? ಇಲ್ಲಿ ಈ ಅಟಮಿಗೆ ಎಷ್ಟು ಡಿಗ್ರಿ ಆಫ್ ಫ್ರೀಡಮ್ ಬೇಕು? 3 ಡಿಗ್ರಿ ಆಫ್ ಫ್ರೀಡಮ್ ಬೇಕು. ಹೌದಾ? ಈ ಅಟಮಿಗೆ ಎಷ್ಟು ಬೇಕು? 3 ಡಿಗ್ರಿ ಆಫ್ ಫ್ರೀಡಮ್ ಬೇಕು. ಈ ಅಟಮ್ ಈ ತರ ರೊಟೇಟ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಹೌದಾ? ಇವಾಗ ನಾನು ಈ ಅಟಮಿನ ಪೊಸಿಷನ್ ಹೇಳಬೇಕಾದಾಗ ಸಿಂಗಲ್ ಆಗಿದ್ದಾಗ ಇದಕ್ಕೆ 3 ಡಿಗ್ರಿ ಆಫ್ ಫ್ರೀಡಮ್ ಬೇಕು, ಇದಕ್ಕೆ 3 ಡಿಗ್ರಿ ಆಫ್ ಫ್ರೀಡಮ್ ಬೇಕು. ಸೊ ಟೋಟಲಿ 6 ಡಿಗ್ರಿ ಆಫ್ ಫ್ರೀಡಮ್ಗಳು ಬೇಕು. ಈ 6 ಡಿಗ್ರಿ ಆಫ್ ಫ್ರೀಡಮ್ ನಲ್ಲಿ ನೋಡ್ರಿ, ಈ ಅಟಮ್ ಮತ್ತು ಈ ಅಟಮ್ ಜಾಯಿನ್ ಆಗೋದ್ರಿಂದ ಒಂದು ಕಾಮನ್ ಆಕ್ಸಿಸ್ ಇದೆ. Look at here. So this is one atom and this is another atom.
ಈ ಅಟಮಿಗೆ ಎಷ್ಟು ಬೇಕು? 3 ಡಿಗ್ರಿ ಆಫ್ ಫ್ರೀಡಮ್ಗಳು ಬೇಕು. ಆ್ಯಂಡ್ ಝಡ್ ಆಕ್ಸಿಸ್. ಹೌದಾ? ಇಲ್ಲೊಂದು ಅಟಮ್ ಇದೆ ಅಂತ ಅನ್ಕೋರಿ, ವೈ ಆಕ್ಸಿಸ್, ಸಾರಿ ಝಡ್ ಆಕ್ಸಿಸ್. ಇವಾಗ ಈ ಎರಡು ಅಟಮ್ಸ್ಗಳ ಮಧ್ಯೆ ಒಂದು ಬಾಂಡಿಂಗ್ ಇದೆ. ಹೌದಾ? ಇಲ್ಲಿ ಔಟ್ ಆಫ್ 6 ಡಿಗ್ರೀಸ್ ಆಫ್ ಫ್ರೀಡಮ್ ಟ್ರೀಟ್ ದಿಸ್ ಈಸ್ ಒನ್ ಅಟಮ್, ಇದರ ಎಡ್ಜಿಗೆ ಒಂದು ಅಟಮ್ ಇದೆ, ಇದರ ಎಡ್ಜಿಗೆ ಒಂದು ಅಟಮ್ ಇದೆ ಅಂತ ಅನ್ಕೋ, ಇದೊಂದು ಕಾಮನ್ ಆಕ್ಸಿಸ್. ಹೌದಾ? ಸೊ ಹೌಎವರ್ ಐ ಕ್ಯಾನ್ ರೊಟೇಟ್ ದಿಸ್ ಒನ್. ನಾನು ಯಾವುದೇ ಥರ ರೊಟೇಟ್ ಮಾಡಿದ್ರು ಈ ಆಕ್ಸಿಸ್ ಕಾಮನ್ ಆಗಿರುತ್ತೆ. ಹೌದಾ? ಸೊ ಈ ಆಕ್ಸಿಸ್ ಕಾಮನ್ ಆಗಿರುತ್ತದಂದ್ರೆ ಇದನ್ನ ಒಂದು ಮೈನಸ್ ಮಾಡ್ಕೋಬೇಕು. ಔಟ್ ಆಫ್ 6 1 ಈಸ್ ಕಾಮನ್ ಆಕ್ಸಿಸ್. ಅರ್ಥ ಆಗ್ತಿದೆ ಹೇಳೋದು? ಒಂದು ಅಟಮಿಗೆ 3 ಡಿಗ್ರಿ ಆಫ್ ಫ್ರೀಡಮ್ ಬೇಕು, ಇನ್ನೊಂದು ಅಟಮಿಗೆ 3 ಡಿಗ್ರಿ ಆಫ್ ಫ್ರೀಡಮ್ ಬೇಕು. ಸೊ ಟೋಟಲ್ ನನಗೆ ಇಲ್ಲಿ 6 ಡಿಗ್ರಿ ಆಫ್ ಫ್ರೀಡಮ್ಗಳು ಬರ್ತಿದಾವೆ. ಔಟ್ ಆಫ್ 6 ಡಿಗ್ರೀಸ್ ಆಫ್ ಫ್ರೀಡಮ್ ನಲ್ಲಿ, ಈ 6 ಡಿಗ್ರೀಸ್ ಆಫ್ ಫ್ರೀಡಮ್ ನಲ್ಲಿ ಒಂದು ಏನಾಗಿದೆ ಇಲ್ಲಿ ಕಾಮನ್ ಆಕ್ಸಿಸ್ ಆಗಿದೆ. ಈ ಅಟಮ್ ಮತ್ತು ಈ ಅಟಮ್ಗೆ ಒಂದು ಕಾಮನ್ ಆಗಿದೆ. ಸೊ ಒಂದನ್ನ ಮೈನಸ್ ಮಾಡ್ಕೊಂಡಾಗ ಸೊ ಎಷ್ಟು ಡಿಗ್ರಿ ಆಫ್ ಫ್ರೀಡಮ್ಗಳು ಬರ್ತವೆ ನನಗೆ ಇಲ್ಲಿ? ದೇರ್ ಎಕ್ಸಿಸ್ಟ್ 5 ಡಿಗ್ರಿ ಆಫ್ ಫ್ರೀಡಮ್ ಇನ್ ಡೈಅಟಾಮಿಕ್ ಗ್ಯಾಸ್. ಸೊ ವೈ ಶುಡ್ ಐ ಟೇಕ್ ದಟ್ 5 ಹಿಯರ್? 1 ಈಸ್ ಕಾಮನ್. ಸೊ ಇಲ್ಲಿ ಏನಾಗುತ್ತಿದೆ, ಇಲ್ಲಿ ಎರಡು ಅಟಮ್ಸ್ಗಳ ಮಧ್ಯೆ ಬಾಂಡಿಂಗ್ ಇರೋದ್ರಿಂದ ಒಂದೇ ಆಕ್ಸಿಸ್ ಏನಾಗಿದೆ ಇಲ್ಲಿ ಕಾಮನ್ ಆಗಿದೆ. ಕಾಮನ್ ಆಗಿರೋದ್ರಿಂದ ಸೊ ನಾನು ಏನಂತ ತಗೋಬೇಕು? ಡಿಗ್ರಿ ಆಫ್ ಫ್ರೀಡಮ್ ಫಾರ್ ಡೈಅಟಾಮಿಕ್ ಗ್ಯಾಸ್ ಈಸ್ 5. ಸೊ ಅರ್ಥ ಆಯ್ತು ಇಲ್ಲಿ? ಸೊ ಲುಕ್ ಆಟ್ ಹಿಯರ್ 1 atom is there, here 1 atom is there. Individually here 3 coordinate axis, here individually 3 coordinate axis. So for diatomic actually 6. Out of 6 1 is common axis. ಇಲ್ಲಿ ಎರಡು ಅಟಮ್ಸ್ಗಳ ಮಧ್ಯೆ ಬಾಂಡಿಂಗ್ ಇರೋದ್ರಿಂದ ಒಂದು ಕಾಮನ್ ಆಕ್ಸಿಸ್ ಇದೆ. ಒಂದು ಕಾಮನ್ ಆಕ್ಸಿಸ್ ಇದೆ ಅಂತಂದ್ಮೇಲೆ ಇದು ಯಾವ ತರ ಚೇಂಜ್ ಆಗುತ್ತೆ? ಈ ಒಂದು ಆಕ್ಸಿಸ್ ಎರಡಕ್ಕೂ ಕಾಮನ್ ಇದೆ. ಎರಡಕ್ಕೂ ಕಾಮನ್ ಇದೆ ಅಂದಮೇಲೆ ಔಟ್ ಆಫ್ 6 1 I can means 1 I can minus here. So I will get that 5 degrees of freedom. Remember here, in case of diatomic gas, how many degrees of freedoms are present for diatomic gas? So we can consider that 5 degrees of freedom. Why? Because 1 is common axis. So simple ಆಗಿ ಏನಂತ ನೆನಪಿಟ್ಕೊರಿ, 1 is common axis. So we can consider that in case of diatomic gas, number of coordinate axes are 5 here. So out of 6 1 is common, so I can neglect that one. So I will get that, sorry for that. So I can consider that 5 degrees of freedom here. So how many degrees of freedom I can consider here? In case of diatomic gas there are 5 degrees of freedom. Look at here. So I can consider that for diatomic gas, for diatomic gas it has 5 degrees of freedom. It has 5 degree of freedom. So diatomic gas consists of 5 degrees of freedom here. So diatomic gas ಗೆ ಎಷ್ಟು degrees of freedom ಗಳಿದಾವೆ ಇಲ್ಲಿ? So diatomic gas consists of 5 degrees of freedom here. So ಇಲ್ಲಿ 5 degrees of freedom ಗಳಿದಾವೆ ಅಂತಂದ್ಮೇಲೆ so ಏನನ್ನ ಫೈಂಡ್ ಔಟ್ ಮಾಡ್ಕೋಬೇಕು ನಾನಿಲ್ಲಿ? So increase in internal energy, then increase in internal energy, increase in internal energy at constant volume. ಹೌದಾ? ಇಲ್ಲಿ ವಾಲ್ಯೂಮ್ ಕಾನ್ಸ್ಟೆಂಟ್ ಇದ್ದಾಗ du ಯಾವುದಕ್ಕೆ ಈಕ್ವಲೆಂಟ್ ಆಗಿರುತ್ತೆ? dq ಗೆ ಈಕ್ವಲೆಂಟ್ ಆಗಿರುತ್ತೆ. ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ಗಳಿದಾವೆ ಡೈನಾಮಿಕ್ ಗ್ಯಾಸ್ನಲ್ಲಿ? 5 ಡಿಗ್ರೀಸ್ ಆಫ್ ಫ್ರೀಡಮ್ಗಳಿದಾವೆ. ಸೊ 1/2 5 ಇಂಟು 1/2 r ಇಂಟು dt. ಹೌದಾ? ಇಲ್ಲಿ ನೆಕ್ಸ್ಟ್ ಏನಂತ ತಗೋಬೇಕು? ಸ್ಪೆಸಿಫಿಕ್ ಹೀಟ್ at constant volume is. ಹೌದಾ? ಸೇಮ್ ಥಿಂಗ್. CV is equal to ಏನಂತ ಬರಿತೀನಿ ನಾನು? dq by dt ಅಂತ ಬರಿತೀನಿ. dq ಯಾವುದಕ್ಕೆ ಈಕ್ವಲೆಂಟ್ ಇದೆ? dq du ಗೆ ಈಕ್ವಲ್ ಇದೆ. du by dt ಅಂತ ಬರಿತೀನಿ. ಅಗೇನ್ ಇಲ್ಲಿ du ಅಂದಲ್ಲಿ ಏನಂತ ಬರಿಬೋದು? 5/2 r ಇಂಟು dt ಅಂತ ಬರಿಬೋದು. ಇವಾಗ ಇಕ್ವೇಶನ್ 1 ವ್ಯಾಲ್ಯೂನ ಏನು ಮಾಡ್ತೀನಿ? ಇಕ್ವೇಶನ್ 1 ವ್ಯಾಲ್ಯೂ put in equation 2. Put in equation 2. So ಇವಾಗ ನೋಡ್ರಿ, CV is equal to ಏನಂತಾಯ್ತು? du ಅಂದಲ್ಲಿ ಏನು ಬರಿಬೇಕು ನಾನು? 5/2 r ಇಂಟು dt. 5/2 r ಇಂಟು dt. ಡಿನಾಮಿನೇಟರ್ ಆಲ್ರೆಡಿ dt ಅನ್ನೋ ಟರ್ಮ್ ಇದೆ, dt ಅನ್ನೋ ಟರ್ಮ್ ಕ್ಯಾನ್ಸಲ್ ಆಯಿತು. ಫೈನಲ್ ಆಗಿ ಏನಾಯ್ತು ಇಲ್ಲಿ? CV is equal to 5/2 ಇಂಟು r.
ನನಗೆ ಯಾವ ಆನ್ಸರ್ ಬಂತು ಇಲ್ಲಿ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಬಂತು. ಇದನ್ನ ಇಕ್ವೇಶನ್ 3 ಅಂತ ನೇಮಿಂಗ್ ಮಾಡ್ರಿ. ಹೌದಾ, ವಿ ನೋ ದಟ್ ರಿಲೇಷನ್ ಬಿಟ್ವೀನ್ ಸಿ ಪಿ ಆ್ಯಂಡ್ ಸಿ ವಿ, ಸಿ ಪಿ ಮೈನಸ್ ಆಫ್ ಸಿ ವಿ ಇಸ್ ಈಕ್ವಲ್ ಟು ಆರ್. ಸಿ ಪಿ ಇಸ್ ಈಕ್ವಲ್ ಟು ಏನಂತ ಬರಿಬೋದು, ಆರ್ ಪ್ಲಸ್ ಆಫ್ ಸಿ ವಿ. ಇದನ್ನ ಇಕ್ವೇಶನ್ 4 ಅಂತ ಅನ್ರಿ. ಹೌದಾ, ಇಲ್ಲಿ ಸಿ ವಿ ಅಂದಲ್ಲಿ ಏನಂತ ಬರಿಬೋದು 5/2 ಆರ್. ಸೊ ಐ ವಿಲ್ ಸಬ್ಸ್ಟಿಟ್ಯೂಟ್ equation, put equation 3 value in equation 4. ಹೌದಾ, ಸೊ ನೋಡ್ರಿ ಸಿ ಪಿ ಇಸ್ ಈಕ್ವಲ್ ಟು ಆರ್ ಪ್ಲಸ್ ಆಫ್ ಸಿ ವಿ ಅಂದಲ್ಲಿ ಏನಂತ ಬರಿಬೋದು ನಾನು 5/2 ಆರ್ ಅಂತ ಬರಿಬೋದು. 2r ಪ್ಲಸ್ ಆಫ್ 5r, ಸೊ ದಟ್ ಈಸ್ 7r/2. ನನಗಿಲ್ಲಿ ಸಿ ಪಿ ವ್ಯಾಲ್ಯೂನು ಗೊತ್ತಾಯ್ತು. ಹೌದಾ, ಇವಾಗ ಎರಡರದ್ದು ರೇಷಿಯೋ ತಗೋರಿ. ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಟು ದಟ್ ಆಫ್ ಕಾನ್ಸ್ಟೆಂಟ್ ವಾಲ್ಯೂಮ್. 7/7r/2 ಡಿವೈಡ್ ಬೈ 5r/2. r ಟರ್ಮ್ ಕ್ಯಾನ್ಸಲ್ ಆಯಿತು, 2 ಟರ್ಮ್ ಕ್ಯಾನ್ಸಲ್ ಆಯಿತು, 7/5. ಸೊ ದಿಸ್ ಈಸ್ ಆಲ್ ಅಬೌಟ್ ಡೈಅಟೋಮಿಕ್ ಗ್ಯಾಸ್. ಹೌದಾ, ಇಲ್ಲಿ ಡೈಅಟೋಮಿಕ್ ಗ್ಯಾಸ್ನಲ್ಲಿ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ಗಳಿದಾವೆ? ಫಾರ್ ಡೈಅಟೋಮಿಕ್ ಗ್ಯಾಸ್ ಇಟ್ ಕನ್ಸಿಸ್ಟ್ ಆಫ್ 5 degrees of freedom. Why I consider that 5 degree of freedom here? Why? Because out of 6 degrees of freedom, one is act as common axis. So that's what we can consider that for diatomic gas it has 5 degrees of freedom.